ನಿಮ್ಮ ಜೀವನದಲ್ಲಿ ಏನಾದರೂ ತಪ್ಪಾದಾಗ ಪರಿಸ್ಥಿತಿಯನ್ನು, ಅದೃಷ್ಟವನ್ನು, ಕುಟುಂಬವನ್ನು ಅಥವಾ ಇತರರನ್ನು ದೂಷಿಸುವ ಅಭ್ಯಾಸ ನಿಮಗಿದೆಯಾ? ಹಾಗಿದ್ರೆ ವಿಡಿಯೋ ನಿಮಗಾಗಿ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಜೀವನದ ನಿಯಂತ್ರಣವನ್ನು ಮರಳಿ ನಿಮ್ಮ ಕೈಗೆ ತೆಗೆದುಕೊಳ್ಳುವುದು ಹೇಗೆ? ಜವಾಬ್ದಾರಿಯನ್ನು ಸ್ವೀಕರಿಸುವುದು ಹೇಗೆ? ಮತ್ತು ಯಶಸ್ಸಿನ ದಾರಿಯಲ್ಲಿ ವೇಗವಾಗಿ ಮುನ್ನಡೆಯುವುದು ಹೇಗೆ ಎಂಬುದನ್ನು ತಿಳಿಯುವಿರಿ. ನೀವು ಇತರರನ್ನು ದೂಷಿಸುತ್ತಲೇ ಇದ್ದರೆ ನಿಮ್ಮ ಕನಸುಗಳು ಕನಸುಗಳಾಗಿಯೇ ಉಳಿಯುತ್ತವೆ. ಏಕೆಂದರೆ ಜವಾಬ್ದಾರಿಯನ್ನು ಹೊರಗೆ ತಳ್ಳುವ ವ್ಯಕ್ತಿ ತನ್ನ ಶಕ್ತಿಯನ್ನು ಹೊರಗೆ ತಳ್ಳುತ್ತಾನೆ. ಆದರೆ ಜವಾಬ್ದಾರಿಯನ್ನು ಸ್ವೀಕರಿಸುವ ವ್ಯಕ್ತಿ ತನ್ನ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿಯನ್ನು ಪಡೆಯುತ್ತಾನೆ. ಲೈಫ್ ಅಂದರೆ ಸೋಲು ಗೆಲುವು ಸುಖ ದುಃಖಗಳ ಮಿಶ್ರಣ. ನಿನ್ನ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ನಡೀತಿದೆಯೋ, ಸಾಲ ಇರಬಹುದು, ಕೆರಿಯರ್ ಹಾಳಾಗಿರಬಹುದು, ರಿಲೇಷನ್ಶಿಪ್ ಬ್ರೇಕಪ್ ಆಗಿದೆ, ನೆಮ್ಮದಿನೇ ಇಲ್ಲ, ನೀವು ಬಯಸಿದಂತೆ ನಿಮ್ಮ ಜೀವನ ಸಾಗದೇ ಇರಬಹುದು. ಇದಕ್ಕೆಲ್ಲ ನಿಜವಾಗ್ಲೂ ಕಾರಣ ಯಾರು ಗೊತ್ತಾ? ನಿಮ್ಮ ಪರಿಸ್ಥಿತಿನ, ಹಣೆ ಬರಹನ, ನಿನಗೆ ಮೋಸ ಮಾಡಿದ್ದ ಅಂತ ಜನಗಳ, ಸಾಕಾಯ್ತು ಅಂತ ದೇವ್ರೆ ಕೈಬಿಟ್ನಾ, ನಿನ್ನ ಅದೃಷ್ಟನ, ಇಲ್ಲ ನಿನ್ನ ಸಮಯನ, ಅಥವಾ ಈ ಸಮಾಜನೇ ಸರಿ ಇಲ್ವಾ? ಆದರೆ ಇದಕ್ಕೆಲ್ಲ ನಿಜವಾದ ಕಾರಣ ಬೇರೆ ಯಾರೂ ಅಲ್ಲ, ಅದು ನೀನೇ. ಹೌದು, ಕೇಳೋಕೆ ಕಹಿ ಆಗಿರ್ಬೋದು, ಆದರೆ ನಿನ್ನ ಲೈಫ್ ಸೋಲ್ತಿರೋದು ನಿನ್ನ ಕಷ್ಟಗಳಿಂದ ಅಲ್ಲ, ನಿನ್ನ ತಲೆಯಲ್ಲಿರೋ ಒಂದು ಭಿಕ್ಷುಕ ಮೈಂಡ್ಸೆಟ್ಟಿಂದ. ಆ ಮನಸ್ಥಿತಿ ಏನು ಗೊತ್ತಾ? ನಿನ್ನ ಸಮಸ್ಯೆಗೆ ಕಷ್ಟಕ್ಕೆ ಬೇರೆ ಯಾರೋ ಕಾರಣ ಅನ್ನೋ ಅಂಧವಿಶ್ವಾಸ. ನೋಡಿ, ನಿನ್ನ ಲೈಫ್ ನಿನ್ನ ಕೈಲಿದೆ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ರಿಯಾಲಿಟಿ ಇಷ್ಟೇ. ನಿನ್ನ ಲೈಫ್ನ ರಿಮೋಟ್ ಕಂಟ್ರೋಲ್ ನೀನು ಬೇರೆಯವ್ರ ಕೈ ಕೊಟ್ಟು ಕೂತಿದೀಯ. ಲೈಫಲ್ಲಿ ಫೇಲ್ಯೂರ್ ಬಂದಾಗ, ಸಮಸ್ಯೆಗಳಾದಾಗ ಅದನ್ನು ಫೇಸ್ ಮಾಡೋ ಧೈರ್ಯ ಇಲ್ಲದೆ ಇರೋ ನಿನ್ನ ಮೈಂಡ್ ತಕ್ಷಣಕ್ಕೆ ಒಂದು ಈಸಿ ದಾರಿನ ಸರ್ಚ್ ಮಾಡುತ್ತೆ. ಅದೇ ಬ್ಲೇಮ್ ಗೇಮ್. ನಮ್ಮ ತಪ್ಪನ್ನು ಬೇರೆಯವರ ಮೇಲೆ ಹಾಕಿ ಟೆಂಪ್ರವರಿಯಾಗಿ ಮನಸ್ಸಿಗೆ ಸ್ವಲ್ಪ ಸಮಾಧಾನನ ಪಡೆದುಕೊಳ್ಳುತ್ತೆ. ನನಗೆ ಫ್ಯಾಮಿಲಿ ಸಪೋರ್ಟ್ ಸಿಗಲಿಲ್ಲ, ಅವಳು ಕೈ ಕೊಟ್ಲು ಅಥವಾ ಅವನು ಕೈ ಕೊಟ್ಟ, ಅವನು ನನ್ನನ್ನು ತುಂಬ ನಂಬಿದ್ದೆ, ಅವನು ನನಗೆ ಮೋಸ ಮಾಡಿಬಿಟ್ಟ, ನನಗೆ ಮನಿ ಅಥವಾ ಫೈನಾನ್ಷಿಯಲ್ ಸಪೋರ್ಟ್ ಇರಲಿಲ್ಲ ಅಂತ ಹೇಳ್ತೀವಿ. ಕೆಲವೊಂದು ಸಲ ಲಕ್ಕೇ ಇಲ್ಲ, ನನಗೆ ಯಾವುದೇ ರೀತಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಥರ ಕಾರಣಗಳು ನೂರಾರು ಕೊಡ್ತೀವಿ. ಈ ಸುಳ್ಳು ಸಮಜಾಯಿಷಿಗಳು ನಿನ್ನ ಮನಸ್ಸಿಗೆ ಸ್ವಲ್ಪ ಹೊತ್ತು ಸಮಾಧಾನ ನೀಡುತ್ತೆ ಹೊರತು ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಂದೇನೂ ತಪ್ಪಿಲ್ಲ ಅಂತ ತಪ್ಪುಗಳನ್ನು ಮುಚ್ಚಿ ಹಾಕ್ಬೋದು. ಆದರೆ ನೆನ್ಪಿಟ್ಕೋ, ಯಾವಾಗ ನೀನು ಪರಿಸ್ಥಿತಿಯನ್ನು ಬ್ಲೇಮ್ ಮಾಡೋಕ್ಕೆ ಶುರು ಮಾಡ್ತೀಯೋ ಅವತ್ತೇ ನೀನು ನಿನ್ನ ಲೈಫ್ನ ಬದಲಾಯಿಸ್ಕೊಳ್ಳೋ ಪವರ್ನ ಕಳ್ಕೊತಾ ಬರ್ತೀಯ. ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ, ನೀನು ಬ್ಲೇಮ್ ಮಾಡಿದ್ದಕ್ಕೆ ನಿನಗಾದ ಲಾಭ ಆದರೂ ಏನು? ನಾನು ಸೋತಿದ್ದಕ್ಕೆ ಅವನೇ ಕಾರಣ ಅಂತ ಒಂದು ಬೆರಳನ್ನು ಬೇರೆಯವ್ರ ಕಡೆ ಮಾಡಿ ತೋರಿಸ್ತೀಯ, ಆದರೆ ಉಳಿದ 4 ಬೆರಳುಗಳು ನಿನ್ನ ಕಡೆ ತೋರ್ತಿರೋದನ್ನು ಏನಕ್ಕೆ ಮರೆತು ಬಿಡ್ತೀಯಾ? ನಿನ್ನ ಸೋಲಿಗೆ ನಾನೇ ಕಾರಣ ಅನ್ನೋದನ್ನು ಸರಿ ಮಾಡ್ತೀನಿ ಅಂತ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಎದೆಗಾರಿಕೆ, ಗುಂಡಿಕೆ. ನನ್ನ ಸೋಲಿಗೆ ನಾನೇ ಕಾರಣ ಅಂತ ಅದನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಪ್ರಯತ್ನ ಮಾಡು. ಅದು ಹೇಗೆ ತಪ್ಪಾಯಿತು ಅನ್ನೋದನ್ನು ಸರಿ ಮಾಡಿಸ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ಫಸ್ಟು ನೀನು ತಗೋ. ಅದಕ್ಕೆ ಎದೆಗಾರಿಕೆನೂ ಬೇಕು, ಗುಂಡಿಗೆನೂ ಬೇಕು. ಈ ಪ್ರಪಂಚದಲ್ಲಿ ಗ್ರೋತ್ ಅನ್ನೋದು ಯಾವಾಗಲೂ ಹಾರ್ಡ್ಶಿಪ್ಪಿಂದ ಬರುತ್ತೆ ಹೊರತು ಸ್ಮಾಲ್ ಮೈಂಡ್ಸೆಟ್ಟಿಂದ ಅಲ್ಲ. ಇವತ್ತು ಕೈ ಕೆಸರಾದರೆ ಮಾತ್ರ ನಾಳೆ ಬಾಯಿ ಮೊಸರಾಗಕ್ಕೆ ಸಾಧ್ಯ. ನೀನು ಪ್ರತಿ ಬಾರಿ ಬೇರೆಯವನ್ನ ದೂಷಿಸುವಾಗ ನಿನ್ನ ಒಳಗಿರೋ ಆತ್ಮವಿಶ್ವಾಸ ಒಂದೊಂದು ಹನಿಯಾಗಿ ಸತ್ತು ಹೋಗ್ತಾ ಬರುತ್ತೆ. ನಿನಗೆ ನಿನ್ನ ಸ್ವಯಂ ತಪ್ಪುಗಳೇ ಕಾಣಿಸೋದಿಲ್ಲ. ನೀನು ನಿನ್ನ ಲೈಫ್ನ ಓನರ್ ಆಗಿ ಬದುಕೋದಿಲ್ಲ. ಪರಿಸ್ಥಿತಿ ಹೇಗೆ ನಡೆಸುತ್ತೋ ಹಾಗೆ ತೇಲಿಕೊಂಡು ಹೋಗೋ ಕಸದ ಥರ ಆಗ್ಬಿಡ್ತೀಯ. ನಮ್ಮವರೆಲ್ಲರಿಗೂ ಗೊತ್ತು, ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಯಾರ ಜೊತೆ ಯುದ್ಧ ಮಾಡಿದ್ರು ಒಂದು. ಯುದ್ಧ ಭೂಮಿಯಲ್ಲಿ ಪಾಂಡವರಿಗೆ ನಾವು ಯಾರ ಜೊತೆ ಬೆಳೆದವೋ, ನಮ್ಮ ಗುರು ಹಿರಿಯರು, ಇವರ ವಿರುದ್ಧವೇ ನಾವು ಯುದ್ಧ ಮಾಡಬೇಕೇ ಎಂದು ಮಾನಸಿಕವಾಗಿ ಕುಗ್ಗಿದಾಗ ಕೈಕಾಲುಗಳು ನಡುಗಿ ಬಿಲ್ಲು ಬಾಣ ಕೆಳಗಿಟ್ಟು ಅಳೋಕೆ ಶುರು ಮಾಡಿದಾಗ ಕೃಷ್ಣ ಬಂದು ಉಪದೇಶ ಮಾಡಿದ, ಧರ್ಮದ ರಕ್ಷಣೆಗಾಗಿ ಅಧರ್ಮದ ನಾಶಕ್ಕಾಗಿ ನೀವು ಯುದ್ಧ ಮಾಡಲೇಬೇಕು. ನಿಮ್ಮ ಎದುರಿಗಿರುವವರು ನೋಡಿ ನೀವು ಮರುಗುವ ಅಗತ್ಯವಿಲ್ಲ. ಅವರು ಅಧರ್ಮದ ಪರ ನಿಂತಿರುವವರು, ಅದು ಅವರ ತಪ್ಪು ಎಂದು ಜ್ಞಾನ ಕೊಟ್ಟು ಗೀತಾಪದೇಶ ಮಾಡಿ ಸರಿ ದಾರಿ ತೋರಿಸಿದ. ಆದರೆ ಕೃಷ್ಣ ಬಿಲ್ಲು ಬಾಣ ಹಿಡಿದು ಪಾಂಡವರ ಪರವಾಗಿ ಯುದ್ಧ ಮಾಡಲಿಲ್ಲ. ಕೊನೆಗೆ ಆ ಗಾಂಡೀವ ಹಿಡಿದು ಹೋರಾಡಿದ್ದು, ರಕ್ತ ಹರಿಸಿದ್ದು, ಗೆದ್ದಿದ್ದು ಅದೇ ಪಾಂಡವರು. ಇದೇ ಜೀವನದ ಪರಮಸತ್ಯ. ನಿನಗೆ ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳು ಮೋಟಿವೇಟ್ ಮಾಡ್ಬೋದು, ನಿನ್ನ ಫ್ರೆಂಡ್ಸ್ ನಿನಗೆ ಗೈಡ್ ಮಾಡ್ಬೋದು, ದಾರಿ ತೋರಿಸ್ಬೋದು. ಆದರೆ ಆ ದಾರಿಲಿ ಎದ್ದು ನಿಂತು ನಡಿಬೇಕಾಗಿರೋದು ನೀನೇ. ನಿನ್ನ ತಂದೆ ತಾಯಿ ಕೂಡ ನಿನಗೇನೇನು ಬೇಕೋ ಆ ಎಲ್ಲ ಸಪೋರ್ಟ್ಗಳನ್ನೂ ಮಾಡಿಕೊಡ್ಬೋದು.
ಆದರೆ ಆ ದಾರಿನಲ್ಲಿ ಹೇಗೆ ನಡಿಬೇಕು, ಹೇಗೆ ಎದ್ದು ನಿಂತ್ಕೋಬೇಕು ಅನ್ನೋದು ನಿನಗೆ ಬಿಟ್ಟಿದ್ದು. ನಿನ್ನ ಜೀವನಕ್ಕಾಗಿ ನೀನು ಬೆವರರಿಸ್ಬೇಕು ಹೊರತು ಬೇರೆ ಯಾರೂ ಅಲ್ಲ. ಬರೆದಿಟ್ಕೊ, ನಿನ್ನ ಲೈಫ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ, ಲೈಫ್ನ ಸರಿದಾರಿಲಿ ಕರೆದುಕೊಂಡು ಒಯ್ಯೋಗಲು ಯಾವ ಸೂಪರ್ ಮ್ಯಾನ್ ಕೂಡ ಬರೋದಿಲ್ಲ. ಜೀವನ ನಿಂದು, ನಿರ್ಧಾರಗಳು ನಿಂದೇ ಆಗಿರಬೇಕು. ಕನಸುಗಳು ನಿಂದು ಅಂದಮೇಲೆ ಕನಸಿಗಾಗಿ ದುಡಿಬೇಕಾಗಿರೋನು ಕೂಡ ನೀನೇ ಆಗಿರಬೇಕು. ಲೈಫ್ ಅನ್ನೋದು ಸೆಲ್ಫಿಶ್ ಗೇಮ್ ಥರ. ಎಲ್ಲರೂ ಅವರವರ ಲೈಫ್ನ ಬಿಲ್ಡ್ ಮಾಡಿಕೊಡೋದ್ರಲ್ಲೇ ಬ್ಯುಸಿಯಾಗಿರ್ತಾರೆ. ಈಗಿರುವಾಗ ನೀವು ಮಾತ್ರ ಯಾಕೆ ಯಾರೋ ಪುಣ್ಯಾತ್ಮ ಬಂದು ನನ್ನ ಲೈಫ್ನ ಬದಲಾಯಿಸ್ತಾನೆ ಅಂತ ಕಾಯ್ತಾ ಕೂತಿದ್ದೀರಾ? ನೀವು ಪ್ರೀತಿಸಿದವರು, ನಂಬಿದವರು ಮೋಸ ಮಾಡಿದ್ರು, ಓಕೆ, ಅಲ್ಲಿಗ ಕತೆ ಮುಗ್ದೋಯ್ತಾ? ಇದರಿಂದ ಪಾಠ ಕಲಿ. ಇನ್ಮೇಲೆ ಹೆಜ್ಜೆ ಹೆಜ್ಜೆಗೂ ಎಚ್ಚರವಾಗಿರು. ಜೀವನ ಪೂರ್ತಿ ಬೇರೆಯವ್ರನ್ನ ಬ್ಲೇಮ್ ಮಾಡ್ಕೊಂಡೇ ಬದುಕ್ತೀಯಾ? ವಿಕ್ಟಿಮ್ ಆಗಿ ನಿನ್ನ ಸಿಂಪತಿ ಸಿಗುತ್ತೆ ಹೊರತು ನಿನಗೆ ಸಕ್ಸಸ್ ಸಿಗೋದಿಲ್ಲ. ಒಂದು ಮಾತಿದೆ, ಈಗೋ ಆಲ್ವೇಸ್ ಬ್ಲೇಮ್ಸ್, ವಿಸ್ಡಮ್ ಆಲ್ವೇಸ್ ರಿಲೀಫ್ ಅಂತ. ಇವತ್ತಿನಿಂದ ನಿನ್ನ ಲೈಫ್ ಬದಲಾಗಬೇಕಾ? ಹಾಗಾದರೆ ನಿನ್ನ ತಲೆ ಒಳಗಿರೋ ಒಂದು ಪ್ರಶ್ನೆನ ಚೇಂಜ್ ಮಾಡ್ಕೊ. ಇದು ನನಗೆ ಏಕಾಗ್ತಿದೆ ಅಂತ ಇನ್ಮೇಲೆ ಯಾವತ್ತೂ ಕೇಳಬೇಡ. ಇದನ್ನು ಹೇಗೆ ಬದಲಾಯಿಸ್ಕೋಬೇಕು, ಇದನ್ನು ನಾನು ಹೇಗೆ ಸರಿಪಡಿಸ್ಬೇಕು ಅನ್ನೋದನ್ನು ಮೊದಲು ಯೋಚನೆ ಮಾಡೋದನ್ನು ಕಲಿ. ಯೋಚಿಸೋಕೆ ಯಾವಾಗ ಸ್ಟಾರ್ಟ್ ಮಾಡ್ತೀಯೋ ಆವಾಗ ನಿನ್ನ ಬ್ರೈನ್ ಸೊಲ್ಯೂಷನ್ ಕಡೆ ಸಾಗುತ್ತೆ. ಹೊಣೆಗಾರಿಕೆ ತಗೊಳ್ಳೋದು ಅಂದರೆ ಎಲ್ಲ ತಪ್ಪುಗಳನ್ನು ನಿನ್ನ ತಲೆ ಮೇಲೆ ಹಾಕೊಳ್ಳೋದು ಅನ್ನೋದಲ್ಲ. ಬದಲಿಗೆ ಈಗ ಏನೇ ಆಗಿರಲಿ, ಇನ್ನು ಮುಂದೆ ನನ್ನ ಮುಂದಿನ ಹೆಜ್ಜೆ ನನ್ನ ಕಂಟ್ರೋಲ್ನಲ್ಲಿದೆ ಅಂತ ಎದ್ದು ನಿಲ್ಲೋದಾಗಿರುತ್ತೆ. ಈ ಕ್ಷಣದಿಂದ 5 ವಿಷಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದನ್ನ ಶುರು ಮಾಡು. ಮೊದಲನೇದು, ಝೀರೋ ಬ್ಲೇಮಿಂಗ್. ಯಾರನ್ನೂ ದೂರಬೇಡ. ಇವತ್ತಿನಿಂದ ನಿನ್ನ ಫೇಲ್ಯೂರ್, ಪ್ರಾಬ್ಲಮ್ಸ್ಗಳಿಗೆ ನೀನೇ ಕಾರಣ, ಬೇರೆ ಯಾರೂ ಕಾರಣರಲ್ಲ. ಸೆಕೆಂಡ್ ಒನ್, ಫೋಕಸ್ ಆನ್ ಸೊಲ್ಯೂಷನ್. ಪ್ರಾಬ್ಲಮ್ ಏನು ಅಂತ ಐಡೆಂಟಿಫೈ ಮಾಡಿದ್ರೆ ಸೊಲ್ಯೂಷನ್ ಹುಡ್ಕೋದು ಈಸಿ. 20% ಪ್ರಾಬ್ಲಮ್ ಬಗ್ಗೆ ಯೋಚಿಸಿದರೆ 80% ಸೊಲ್ಯೂಷನ್ ಬಗ್ಗೆ ಯೋಚಿಸಬೇಕು. ಥರ್ಡ್ ಒನ್, ಫಸ್ಟು 1% ಆದರೂ ಡೈಲಿ ಪ್ರೋಗ್ರೆಸ್ ಇರಲಿ. ಒಂದೇ ದಿನದಲ್ಲಿ ಒಂದು ದೊಡ್ಡ ಅರಮನೆಯನ್ನು ಕಟ್ಟೋಕ್ಕೆ ಸಾಧ್ಯ ಇಲ್ಲ. ದಿನಕ್ಕೆ ಸ್ವಲ್ಪ ಸ್ವಲ್ಪ ಸ್ಟೆಪ್ ಇಂಪ್ರೂವ್ಮೆಂಟ್ ಮಾಡ್ಕೋತಾ ಹೋದರೆ ಮಾತ್ರನೇ ಮುಂದೊಂದಿನ ಒಂದು ದೊಡ್ಡ ಅರಮನೆಯನ್ನು ನಿರ್ಮಿಸೋಕ್ಕಾಗೋದು. ಹಾಗಾಗಿ ಪ್ರತಿದಿನ ನಿನ್ನ ಸಕ್ಸಸ್ಗೆ ನಿನ್ನ ಪ್ರೋಗ್ರೆಸ್ ಒಂದೊಂದೇ % ಇರಲಿ. ಫೋರ್ತ್ ಒನ್, ಟಾಕ್ಸಿಕ್ ಪೀಪಲ್ಲಿಂದ ದೂರ ಇರು. ಬೆನ್ನಿಗೆ ಚೂರಿ ಹಾಕುವ ಜನರಿಂದ ದೂರ ಇರು. ನೆಗೆಟಿವ್ ಆಗಿ ಮಾತನಾಡಿ ನಿನ್ನನ್ನು ಡಿಮೋಟಿವೇಟ್ ಮಾಡುವವರಿಂದನೂ ದೂರ ಇರು. ಯಾರು ನಿನಗೆ ಸಪೋರ್ಟ್ ಮಾಡ್ತಾರೆ, ಯಾರು ನಿನ್ನನ್ನು ಎನ್ಕರೇಜ್ ಮಾಡ್ತಾರೋ ಅಂಥ ಜನಗಳ ಸುತ್ತಮುತ್ತ ಇರು. ನಿನ್ನನ್ನು ಡಿಸ್ಕರೇಜ್ ಮಾಡುವ ಜನರಿಂದ ದೂರ ಇರು. 5ನೇದು, ಇವತ್ತೇ ಸ್ಟಾರ್ಟ್ ಮಾಡು. ನೀನು ರೆಡಿ ಇಲ್ದಿದ್ರೂ ಪರವಾಗಿಲ್ಲ, ಇವತ್ತೇ ಕೆಲಸನ ಶುರು ಮಾಡು. ತಪ್ಪಿನಿಂದಲೇ ಸರಿದಾರಿ ನೋಡಲು ಸಾಧ್ಯ. ಎಕ್ಸ್ಪೀರಿಯನ್ಸ್ ಆದಾಗಲೇ ಅದನ್ನು ಬೆಸ್ಟಾಗಿ ಮಾಡೋದಕ್ಕೆ ಸಾಧ್ಯ. ಹೌದು, ಕೆಲವೊಮ್ಮೆ ಜೀವನ ತುಂಬ ಅನ್ಯಾಯ ಅನಿಸುತ್ತೆ. ಬೇಡದ ನೋವುಗಳು, ಮಾಡದ ತಪ್ಪಿಗೆ ಶಿಕ್ಷೆ. ಕೆಲವೊಂದು ನೋವನ್ನು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನೆನ್ಪಿಟ್ಕೋ, ನಿನ್ನ ಕತೆ ಇಲ್ಲಿಗೆ ಮುಗಿದಿಲ್ಲ. ಬದಲಾವಣೆ ನಿಮ್ಮಿಂದಲೇ ಶುರುವಾಗಬೇಕು. ಸೋಲಿನ ವಿಮರ್ಶೆ ನಡಿಬೇಕು. ಕಾರಣ ಅರಿತುಕೊಳ್ಳೇಬೇಕು. ಲೋಪವನ್ನು ಗುರುತಿಸಿ ಮದ್ದು ನೀಡಿದಾಗ ಮಾತ್ರವೇ ಎಲ್ಲವನ್ನೂ ಸರಿಪಡಿಸಲು ಸಾಧ್ಯ. ನೀನು ಒಳಗೊಳಗೆ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಾ ಬರಬೇಕು. ಇವತ್ತು ನಿನ್ನನ್ನು ಕಾಡ್ತಿರೋ, ನಿದ್ದೆಗೆಡಿಸ್ತಿರೋ ಇದೇ ಸ್ಟ್ರಗಲ್ಗಳು ಒಂದಲ್ಲ ಒಂದಿನ ನಿನ್ನ ಲೈಫ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿ ಮುಂದೆ ಕಾಣಿಸ್ಕೊಳ್ಬೇಕು. ಪರಿಸ್ಥಿತಿ ನಿನ್ನ ಫ್ಯೂಚರ್ನ ಡಿಸೈಡ್ ಮಾಡಲ್ಲ. ಈ ಕ್ಷಣ ತಗೊಳ್ಳೋ ನಿನ್ನ ನಿರ್ಧಾರಗಳು ಮಾತ್ರನೇ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ಬೇರೆಯವ್ರನ್ನ ಬ್ಲೇಮ್ ಮಾಡೋದನ್ನು ಇವತ್ತಿಗೆ ನಿಲ್ಲಿಸು. ಹೊಣೆಗಾರಿಕೆ ತಗೋ. ನಿನ್ನ ಲೈಫ್ ಬದಲಾಗೋಕೆ ಶುರುವಾಗುತ್ತೆ. ಬೆಳೆಯುವ ಆಸೆ ಇರಲಿ, ಬೆಳೆದೇ ಬೆಳೆಯುತ್ತೇನೆಂಬ ನಂಬಿಕೆಯೂ ಇರಲಿ. ಪ್ರಶ್ನೆಗೆ ಉತ್ತರವೆಷ್ಟು ಮುಖ್ಯವೋ ಸೋತಾಗ ಕಾರಣ ಗುರುತಿಸುವುದು ಕೂಡ ಅಷ್ಟೇ ಮುಖ್ಯ. ಸಿದ್ಧನಾಗು, ಬದ್ಧನಾಗು, ಬುದ್ಧನಾಗು. ಆಗಬೇಕೆಂದರೆ ಆಗಬೇಕು, ನಡೆಯಬೇಕೆಂದರೆ ನಡೆಯಲೇಬೇಕು. ಗೆಲುವು ಸಿಗಬೇಕೆಂದರೆ ಸಿಗಲೇಬೇಕು. ಸಾಧ್ಯವೆಂದರೆ ಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯ. ಕೊನೆಯದಾಗೊಂದು ಮಾತು, ನಿನ್ನ ಜೀವನದಲ್ಲಿ ಪೆನ್ ಬೇರೆಯವ್ರ ಕೈ ಕೊಟ್ಟು ತಪ್ಪು ಬರೆದ್ರು ಅಂತ ಕಂಬನಿ ಹಾಕೋ ಬದಲು ನಿನ್ನ ಜೀವನದ ಪೆನ್ನನ್ನು ನೀನೇ ಕೈಯಲ್ಲಿಟ್ಕೊಂಡು ನಿನಗೆ ಹೇಗೆ ಬೇಕು ಹಾಗೆ ಬರೆದು ಮುಂದೆ ಸಾಗು. ಯಾಕಂದರೆ ನಿನ್ನ ಜೀವನನ ಬದಲಾಯಿಸೋದು ಯಾರೂ ಬರೋದಿಲ್ಲ. ನಿನ್ನ ಲೈಫ್, ನಿನ್ನಿಷ್ಟ, ನಿನ್ನ ನಿರ್ಧಾರಗಳು ನಿನ್ನ ಜೀವನವನ್ನು ರೂಪಿಸಬೇಕು. ನಿನ್ನ ಲೈಫನ್ನು ನೀನೇ ಕಟ್ಕೋಬೇಕು. ಈ ಮಾತು ಸರಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.